ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಟ್ಯಾಲೆಂಟ್, ಎನರ್ಜೀಸ್, ಫೀಲಿಂಗ್ಸ್, ಥಾಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ಸಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ಗೆ ಹೋಗಿ ನೀವು 111 ಅಂತ ಆದರೂ ಟೈಪ್ ಮಾಡಿ ಅಥವಾ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ. ಸೊ ದಟ್ ಎನರ್ಜಿನ ನೀವು ಕ್ಲೇಮ್ ಮಾಡ್ಕೋಬೋದು. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದಲ್ಲಿ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಬಹುದು. ಆ್ಯಂಡ್ ನಿಮಗೆ ನಂಬರ್ ಬೇಕಿದ್ದಲ್ಲಿ ಡಿಸ್ಪ್ಲೇ ಆದರೂ ಆಗ್ತಿರ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಾದರೂ ಇರಬಹುದು. ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಯಾವಾಗ ರೀಡಿಂಗ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸೊ ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ. ಓಕೆ, ಫಸ್ಟ್ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಈ ಕಾರ್ಡ್ ಬಂದಾಗೆಲ್ಲ ನನಗೆ ಅನ್ಸೋವಂಥದ್ದು ಒಂದೇನು ಅಂತ ಅಂದರೆ, ನೀವಿಬ್ಬರು ಕೂಡ ತುಂಬಾ ಅಟ್ರ್ಯಾಕ್ಷನಲ್ಲಿದ್ರಿ, ಒಬ್ರನ್ನ ಒಬ್ಬರು ಬಿಟ್ಕೊಡ್ತಿರ್ಲಿಲ್ಲ. ಪ್ರೀತಿ ಅನ್ನೋ ಕಡೆ ಅಷ್ಟೇ ಒಂದು ವಿಚಾರಗಳನ್ನ ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡ್ಕೊಳ್ತಿದ್ರಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಒಂದು ಅಡಿಕ್ಷನ್, ಅಬ್ಸೆಷನ್ ಅಥವಾ ಒಂದು ಪ್ರೀತಿ, ನೀನು ಯಾವಾಗಲೂ ನನ್ನ ಜೊತೆ ಇರು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಒಬ್ರಿಗೆ ಒಬ್ಬರು ಯಾವಾಗಲೂ ಪ್ರಾಮಿಸ್ ಮಾಡ್ಕೊಂಡಂಗೆ. ಆದರೆ ಇವಾಗ ಆ ಪ್ರಾಮಿಸ್ ಬ್ರೇಕ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಅದು ಕೂಡ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಮೂರನೇ ವ್ಯಕ್ತಿ ಬಂದು ನಿಮ್ಮ ಪರ್ಸನ್ನ ಬ್ರೇಕ್ ಮಾಡಿದ್ದಾರೆ ಅಥವಾ ನಿಮ್ಮ ರಿಲೇಷನ್ಶಿಪ್ನ ಬ್ರೇಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಇಷ್ಟ ಅಥವಾ ಒಂದು ಅಟೆನ್ಷನ್ನ ಬೇರೆಯವರು ಸಹಿಸೋಕ್ಕಾಗ್ದೇ ಅವರು ನಿಮ್ಮ ಮೇಲೆ ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದನ್ನು ಮಾಡಿರಬಹುದು, ಅಥವಾ ಮಾಟ ಮಂತ್ರ, ಇಲ್ಲ ಅಂತ ಅಂದರೆ ಯಾವುದೋ ಒಂದು ಪೂಜೆ ಮಾಡಿಸೋದು ಅಥವಾ ಸ್ಪೆಲ್ ಮಾಡಿಸೋದು, ಈ ಥರ ಮಾಡಿ ನಿಮ್ಮ ಪರ್ಸನ್ನ ಆ ಪರ್ಸನ್ ಮೂರನೇ ವ್ಯಕ್ತಿ ಯಾರು ಡಿಸ್ಕನೆಕ್ಟ್ ಮಾಡಿದ್ದಾರೆ ನಿಮ್ಮಿಂದ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನುವಂಥದ್ದು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಫಸ್ಟ್ ಕಾರ್ಡೇ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಈ ಪರ್ಸನ್ ಲೈಫಲ್ಲಿ ಏನೋ ಮೂರನೇ ವ್ಯಕ್ತಿಯ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದು ಜಾಸ್ತಿ ಇದೆ. ಮೂರನೇ ವ್ಯಕ್ತಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ಬಂದಾಗ ಈ ಒಂದು ವ್ಯಕ್ತಿ ಚೇಂಜ್ ಆಗಿ ನಿಮ್ಮಿಂದ ದೂರ ಹೋಗಿರೋ ಹಾಗೆ, ಅದು ಕೂಡ ನಿಮ್ಮ ಹತ್ರ ತುಂಬ ಚೆನ್ನಾಗಿದ್ರು, ತುಂಬ ಖುಷಿಯಾಗಿದ್ದರು. ನೀವು ಕೂಡ ಈ ಪರ್ಸನ್ ಲೈಫಲ್ಲಿ ತುಂಬ ನೆಮ್ಮದಿಯಾಗಿ ಖುಷಿಯಾಗಿ ಚೆನ್ನಾಗಿದ್ರಿ. ಬಟ್ ಈ ಪರ್ಸನ್ ಯಾಕೆ ಚೇಂಜ್ ಆದರು ಅನ್ನೋದೇ ನಿಮಗೆ ಗೊತ್ತಾಗಲಿಲ್ಲ. ಸೊ ಇವರು ಬಂದಂಗೆ ಬಂದು ಆಲ್ ಆಫ್ ಎ ಸಡನ್ ಚೇಂಜ್ ಆಗಿ ನಿಮ್ಮಿಂದ ಒಂದು ಕಮಿಟ್ಮೆಂಟ್ ಅಥವಾ ಪ್ರಾಮಿಸಸ್ ಈ ಥರ ಏನೆಲ್ಲ ಕೊಟ್ಟಿದ್ರು ಅದನ್ನೆಲ್ಲ ದೂರ ಮಾಡಿ ಹೋಗಿರೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೋಡೋಣ ಇನ್ನು ಇವರ ಎನರ್ಜೀಸ್ ಏನು ಅಂತ ಅಂದ್ಬಿಟ್ಟು. ಸೊ ಕಮಿಟ್ಮೆಂಟ್ನ ಬ್ರೇಕ್ ಮಾಡಿ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ನೀವಾಗಿದ್ರೂ ಕೂಡ ಅವರು ನಿಮ್ಮಿಂದ ದೂರ ಹೋಗಿರೋ ಹಾಗೆ ಈ ಒಂದು ಕಾರ್ಡಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, ನಾನು ಕಾರ್ಡ್ಸ್ ಎನರ್ಜೀಸ್, ನೆಗೆಟಿವ್ ಎನರ್ಜೀಸ್ ಇದೆ ಅಂತ ಅಂದಂಗೆಲ್ಲ ಕಾರ್ಡ್ಸ್ ಬೀಳ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಸ್ವಲ್ಪ ಎನರ್ಜೀಸ್ ಅನ್ನುವಂಥದ್ದು ಸ್ವಲ್ಪ ನೆಗೆಟಿವ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ಗೆ ಇಲ್ಲಿ ಯಾರೋ ಏನೋ ಮಾಡಿಸಿ ಅವ್ರ ಕಡೆ ಹೇಳ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಹಾಗೆ ಓಕೆ, ಅಗೇನ್ ತ್ರೀ ಆಫ್ ಸ್ವಾರ್ಡ್. ಈ ಎನರ್ಜೀಸ್ನ ನೋಡ್ತಾ ಇದ್ದೀರಲ್ಲ ನೀವೇ. ನಾನು ಇಲ್ಲಿ ಯಾವುದೇ ಒಂದು ಕಾರ್ಡ್ನ ನಿಮ್ಮ ಮುಂದೆನೇ ಶಫಲ್ ಮಾಡಿ ತೆಗಿತಾ ಇದ್ದೀನಿ. ಈ ಎನರ್ಜೀಸ್ನ ನೋಡ್ತಿದ್ರೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ಇಲ್ಲ. ನೀವೇ ನೋಡಬಹುದು ಈ ಎನರ್ಜೀಸ್ನ. ಡೆವಿಲ್ ಕಾರ್ಡ್, ತ್ರೀ ಆಫ್ ಸ್ವಾರ್ಡ್ ಅಂತ ಅಂದರೆ ನೋಡಿ, ನಿಮ್ಮ ಹೃದಯಕ್ಕೆ ಯಾರೋ ಬಂದು ಚುಚ್ಚಿರೋದು. ಆದರೆ ಅಲ್ಲಿ 3 ಸ್ವಾರ್ಡ್ಸ್ ಇದೆ, ಕತ್ತಿ ಇದೆ. ಅದು ಚುಚ್ಚಿರೋಂಗೆ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಳ್ದೆ ನಿಮಗೆ ಯಾರೋ ಚುಚ್ಚಿ ಪೇಯ್ನ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನಾವು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಅಂತಲೂ ಅಂತೀವಿ. ಸೊ ನೀವು ಎಷ್ಟು ಜನ ಈ ರೀಡಿಂಗ್ನ ನೋಡ್ತಿದ್ದೀರೋ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಪಕ್ಕಾ ಇದೆ. ಯಾರೋ ನಿಮ್ಮ ಪರ್ಸನ್ ಮೇಲೆ ಒಂದು ಸ್ಪೆಲ್ ಅಥವಾ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಮಾಡಿದ್ದಾರೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಅಲ್ಲ. ನಾನು ಮಾಡ್ತಿರೋ ಒಂದು ರೀಡಿಂಗ್ ಕೆಲವೊಬ್ಬರಿಗೆ ರೆಸೊನೇಟ್ ಆಗ್ತಾ ಇರುತ್ತೆ, ಹೌದು ಅಂತ ಅಂದ್ಬಿಟ್ಟು. ಅಂಥವ್ರಿಗೆ ಇದಂತೂ ಪಕ್ಕ 100% ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ಆದಷ್ಟು ಬೇಗ ನಿಮ್ಮ ಥಾಟ್ ಕಟ್ನ ಮಾಡಿಸ್ಕೊಳ್ಳಿ, ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ನೀವು ಒಂದು ಈಗ ಡಿಸಿಷನಲ್ಲಿದ್ದೀರಾ. ಓಕೆ, ಇದೇನು ಮಾಡಬೇಕು, ನಾನು ಈ ಪರ್ಸನ್ ನನಗೆ ಇಷ್ಟೆಲ್ಲ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಇದೆ, ಇವ್ರು ನನ್ನ ದೂರ ಮಾಡಿದ್ದಾರೆ, ಇವ್ರಿಗೋಸ್ಕರ ಕಾಯ್ಬೇಕಾ, ವೆಯ್ಟ್ ಮಾಡಬೇಕಾ, ಈ ಪರ್ಸನ್ ನನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ, ನಾನಂತೂ ಇವ್ರನ್ನ ಯಾವಾಗ್ಲೂ ನೆನಪಿಸ್ಕೊಳ್ತಿರ್ತೀನಿ, ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ಅವರೇ ನನ್ನ ಪ್ರಪಂಚ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿರ್ತೀನಿ. ಬಟ್ ಈ ಪರ್ಸನ್ ಮಾತ್ರ ಯಾಕೆ ನನಗೆ ಏನೂ ಹೇಳ್ತಿಲ್ಲ,
ಇವ್ರ ಲೈಫಲ್ಲಿ ನಾನು ನಿಜವಾಗ್ಲೂ ಇದೀನಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರೋ ಅಂಥದ್ದು. ಅಗೇನ್ ದ ಮೂನ್ ಕಾರ್ಡ್ ಅಂತ ಅಂದರೆ ಓಕೆ, ಇದು ಈಗ ಬರುತ್ತಲ್ಲ, ಸೋಲಾರ್ ಎಕ್ಲಿಪ್ಸ್ ಬರುತ್ತೆ ನಮಗೀಗ. ಸೊ ಗ್ರಹಣ ಅನ್ನುವಂಥದ್ದು ಬರುತ್ತೆ. ಆ ಒಂದು ಟೈಮಲ್ಲಿ ಅವರ ವೈಬ್ರೇಷನ್ ಅಂತೂ ಇನ್ನೂ ನೆಗೆಟಿವ್ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ದ ಮೂನ್ ಕಾರ್ಡ್ ಬಂದು ಅದೇನು ಅವರು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ, ಯಾವುದೋ ಒಂದು ವಿಚಾರನ ಅವ್ರು ಹೇಳ್ತಿಲ್ಲ, ತುಂಬ ಸೀಕ್ರೆಟ್ ಮಾಡಿದ್ದಾರೆ, ನಿಮ್ಮ ಹತ್ರ ಯಾವುದೂ ಓಪನ್ ಅಪ್ ಆಗಿ ಹೇಳ್ಕೊಳ್ತಿಲ್ಲ, ನಿಮ್ಮಿಬ್ಬರ ಬ್ರೇಕಪ್ನ ಯಾರೋ ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದ್ದಾರೆ. ಈ ಥರ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಸತ್ಯವಾಗ್ಲೂ ಹೇಳ್ತೀನಿ, ಇಲ್ಲಿ ಬರ್ತಾ ಇರೋ ಯಾವ ಎನರ್ಜಿಸು ಪಾಸಿಟಿವ್ ಆಗಂತೂ ಇಲ್ಲ. ಓಕೆ, ಎಲ್ಲನೂ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಆದಷ್ಟು ಈ ಒಂದು ಸೋಲಾರ್ ಎಕ್ಲಿಪ್ಸ್ ಅಷ್ಟೊತ್ತಿಗೆ ನಿಮ್ಮ ಪರ್ಸನ್ಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ, ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಡೇ ಡ್ರೀಮಿಂಗ್ ಅನ್ನೋವಂಥದ್ದು ಅಥವಾ ಡ್ರೀಮ್ ಮಾಡೋವಂಥದ್ದು, ಆಮೇಲೆ ಅವ್ರಿಗೆ ಏನೋ ಒಂದು ಇಮ್ಯಾಜಿನರಿ ಯೋಚನೆಗಳು ಅನ್ನೋವಂಥದ್ದೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ಸೊ ಈ ಪರ್ಸನ್ ಬಂದು ಇವರು ಕ್ಲಾರಿಟಿ ತೊಗೊಳೋದಕ್ಕಿಂತ ಜಾಸ್ತಿ ಇನ್ನೂ ಕನ್ಫ್ಯೂಷನ್ಗೆ ಹೋಗುವಂಥದ್ದು, ಇನ್ನೂ ಅವ್ರಿಗೇನೋ ಒಂದು ಭಯ ಅನ್ನೋವಂಥದ್ದು. ಹೋಗ್ತಾ ಹೋಗ್ತಾ ಇದು ರಿಲೇಷನ್ಶಿಪ್ ಪಾಸಿಟಿವ್ ಅನ್ನೋದಕ್ಕಿಂತ ಈ ಪರ್ಸನ್ಗೆ ಭಯ ಅನ್ನೋವಂಥದ್ದು ಏನೋ ಕಾಡಿಸ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದ ಚಾರಿಯೇಟ್ ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ. ಇವ್ರಿಗೆ ಥರ್ಡ್ ಪಾರ್ಟಿ ಜೊತೆ ಇರಬೇಕಾ, ನಿಮ್ಮ ಜೊತೆ ಇರಬೇಕಾ, ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಆ ಪರ್ಸನ್ ಮೈಂಡಲ್ಲಿ ಆ ಪರ್ಸನ್ಗೆ ಸ್ಥಿಮಿತ ಇಲ್ಲ, ಯೋಚನೆ ಮಾಡೋಷ್ಟು ಕ್ಲಾರಿಟಿ ಅವ್ರಿಗೆ ಬರ್ತಾ ಇಲ್ಲ. ಅವರು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಆಗಿ ಅವರು ಬೇರೆಯವರ ವ್ಯಕ್ತಿಯ ಮಾತನ್ನು ಅವರ ಮಾತು ಅಂತ ಅಂದ್ಕೊಂಡು, ಅವರ ಬ್ರೈನ್ ಅಂತ ಅಂದ್ಕೊಂಡು ಅವರು ಆ ಥರ ಬಿಹೇವ್ ಮಾಡ್ತಾ ಇರೋದ್ರಿಂದ ಈ ಒಂದು ಕಾರ್ಡ್ಸ್ ನೋಡ್ತಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್. ಅಗೇನ್ ಓ ಮೈ ಗಾಡ್, 7 ಆಫ್ ಕಪ್ಸ್ ಅಂತ ಅಂದರೆ ಈ ವ್ಯಕ್ತಿ ಜೀವನದಲ್ಲಿ ಇನ್ಯಾರೋ ಇದ್ದಾರೆ, ಇವ್ರಿಗೆ ಪ್ರಿಯಾರಿಟಿ ಇನ್ಯಾರೋ ಇದ್ದಾರೆ, ನೀವು ಅವರ ಲೈಫಲ್ಲಿ ಒಂದು ಆಪ್ಷನ್, ಅವರಿಗೆ ಕನ್ಫ್ಯೂಷನ್ ಅನ್ನೋವಂಥದ್ದಿದೆ, ಅವ್ರು ನಿಮ್ಮ ಹತ್ರ ಬರಬೇಕಾ ಬರಬಾರ್ದಾ ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಸೊ ಈ ಒಂದು ರೀಡಿಂಗ್ ನೋಡ್ತಿದ್ರೆ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ಆದಷ್ಟು ಬೇಗ ಕಾಟ್ ಕಟಿಂಗ್ ಮಾಡಿ ಅಥವಾ ಬ್ಲ್ಯಾಕ್ ಟರ್ಮಲಿನ್ ಬ್ರೇಸ್ಲೆಟ್ನ ವೇರ್ ಮಾಡಿ ನೀವು ಕೂಡ. ಬಿಕಾಸ್ ನಿಮ್ಮ ಮೇಲೂ ಕೂಡ ಎನರ್ಜೀಸ್ ಅನ್ನುವಂಥದ್ದು ತುಂಬ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ನೆಗೆಟಿವ್ ಒಬ್ಬ ಮನುಷ್ಯ ನಿಂತಿದ್ದಾನೆ, ಇವನು ಫುಲ್ ಬ್ಲ್ಯಾಕಲ್ಲಿ ವೇರ್ ಮಾಡಿದ್ದಾನೆ. ಸೊ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಾನು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಆದಷ್ಟು ಬೇಗ ನಿಮ್ಮ ಎನರ್ಜಿ ಸ್ಟಾಟ್ ಕಟ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಎನರ್ಜೀಸ್ ಕೂಡ ಪಾಸಿಟಿವ್ ಆಗಿಲ್ಲ. ನೀವು ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಅಥವಾ ಅಳೋದು, ಬೇಜಾರು ಮಾಡ್ಕೊಳ್ಳೋದು, ನಿಮ್ಮ ಎಮೋಷನ್ಸ್ನ ಯಾರ ಹತ್ರನೋ ಹೇಳ್ಕೊಂಡ್ರೆ ನೆಮ್ಮದಿ ಆಗ್ಬೋದು ಅಂತ ಅಂದ್ಕೊಳ್ಳೋದು, ಈ ಥರ ನೋಡ್ತಿದ್ದೀರಾ. ಬಟ್ ಏನೇ ಆದರೂ ಲವರ್ಸ್ ಕಾರ್ಡ್ಸ್ ಅಂತ ಬರ್ತಾ ಇದೆ. ಈ ಒಂದು ಕಾರ್ಡ್ ತುಂಬ ಪಾಸಿಟಿವ್ ಕಾರ್ಡ್. ಬಟ್ ಲವರ್ಸ್ ಆ್ಯಂಡ್ ಡೆವಿಲ್ ಕಾರ್ಡ್ ಎರಡೂ ಒಟ್ಟಿಗೆ ಬರ್ತಿದೆ ಅಂತ ಅಂದರೆ ದೇರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ದಿಸ್ ರಿಲೇಷನ್ಶಿಪ್, ಆಯಿತಾ. ಏಂಜಲ್ಸ್ ಇದ್ದಂಗೆ ಡೆವಿಲ್ ಬರ್ತಾ ಇದೆ ಅಂದರೆ ಒಬ್ಬರು ತುಂಬ ಸ್ಪಿರಿಚುವಲ್ ವೇಯಲ್ಲಿ ಹೋಗ್ತಾ ಇದ್ದೀರಾ, ಒಬ್ಬರು ತುಂಬ ನೆಗೆಟಿವ್ ವೇಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅರ್ಥ. ಈ ಒಂದು ರೀಡಿಂಗ್ ತುಂಬ ಕ್ಲಾರಿಟಿಯಾಗಿ ನನಗೆ ಕಾಣಿಸ್ತಾ ಇದೆ. ಲೈಕ್ ನೀವು ದೇವರು ಅಥವಾ ನೀವು ಮ್ಯಾನಿಫೆಸ್ಟೇಷನ್ ಅನ್ನೋವಂಥದ್ದನ್ನು ನೀವು ನಂಬಿದ್ದೀರಾ, ನಿಮ್ಮ ಪರ್ಸನ್ ಅದರಿಂದ ತುಂಬ ದೂರದ್ರಲ್ಲಿದ್ದಾರೆ. ಸೊ ಈ ಪರ್ಸನ್ ಇನ್ನೂ ಅರ್ಥ ಆಗ್ತಿಲ್ಲ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಈ ಪರ್ಸನ್ಗೂ ಕೂಡ ಕಾಟ್ ಕಟ್ಟಿಂಗ್ ಅನ್ನೋವಂಥದ್ದನ್ನು ಮಾಡಿಸಿ. ಇಲ್ಲ ಅಂತ ಅಂದರೆ ಇವರ ಲೈಫಲ್ಲಿ ನೀವು ತುಂಬ ಡಿಸ್ಟರ್ಬೆನ್ಸ್ ಅನ್ನೋವಂಥದ್ದನ್ನು ನೋಡಬಹುದು. ಆ್ಯಂಡ್ ಈ ಪರ್ಸನ್ನನ್ನು ಬೇರೆಯವ್ರು ಯಾರೋ ಕಂಟ್ರೋಲ್ಗೆ ತೊಗೊಳ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಕಾಣಿಸ್ತಾ ಇದೆ. ಈ ಪರ್ಸನ್ನು ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಕಾರಣನೇ ಯಾವುದೋ ಬೇರೆ ವ್ಯಕ್ತಿಯಿಂದ. ಸೊ ಆ ಪರ್ಸನ್ ಈ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ. ನೀವು ಇವರು ಯಾವಾಗಲೂ ಬರ್ತಾರೆ ಅಂತ ಅಂದ್ಕೊಳ್ತಿದ್ದೀರಾ, ಬಟ್ ಈ ಪರ್ಸನ್ ಬಂದು ಇಲ್ಲೆಲ್ಲೋ ಚೈನಲ್ಲಿ ಕಟ್ ಹಾಕ್ಕೊಂಡು ಇನ್ಯಾವುದೋ ವ್ಯಕ್ತಿಗೆ ಲಾಕ್ ಆಗೋಗಿದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನೀವು ಕಾಟ್ ಕಟ್ಟಿಂಗ್ ಆದಷ್ಟು ಬೇಗ ಮಾಡ್ಕೊಳ್ಳಿ. ಓಕೆ, ಅಗೇನ್ ದ ಟವರ್ ಕಾರ್ಡ್ ಅಂತ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್, ಬ್ರೇಕಪ್ ಈ ಥರ ಎಲ್ಲ ನಡೀತಾ ಇದೆ. ಆ್ಯಂಡ್ ಇಟ್ ಈಸ್ ಅ ಪಕ್ಕಾ ನೆಗೆಟಿವ್ ಎನರ್ಜಿ ಕಾರ್ಡ್ಸ್. ನಾನಂತೂ ಯಾಕೆ ಇಷ್ಟು ಸರಿ ಹೇಳ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ತುಂಬಾ ನೆಗೆಟಿವ್ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ನೀವು ಆದಷ್ಟು ಬೇಗ ಏನು ಪ್ರಿಕಾಷನ್ಸ್ನ ತೊಗೋಬೇಕು ಅದನ್ನು ತೊಗೊಳ್ಳಿ. ಯಾಕೆಂದರೆ ನಿಮ್ಮ ಲೈಫಲ್ಲೂ ಕೂಡ ಈ ಪರ್ಸನಿಂದ ನಿಮಗೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ. ನಿಮಗೂ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಸ್ಟ್ರೆಸ್, ಆ್ಯಂಗ್ಸೈಟಿ ಅನ್ನೋವಂಥದ್ದನ್ನು ನೀವು ಫೇಸ್ ಮಾಡ್ತೀರಾ. ಸೊ ಆದಷ್ಟು ಬೇಗ ನೀವು ಕೂಡ ಈ ಒಂದು ಪರ್ಸನ್ನಿಂದ ಎಷ್ಟಾಗುತ್ತೋ ಅಷ್ಟು ಸೇಫ್ ಆಗಿರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆ ಪರ್ಸನ್ ಕೂಡ ನೋಡಿ
ನೈಟ್ ಆಫ್ ಸ್ವಾರ್ಡ್ ಮತ್ತು ದ ಹರ್ಮಿಟ್ ಎರಡು ಜೊತೆಯಲ್ಲಿ ಬಂದಿದೆ. ಅಂದರೆ ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್, ಇವತ್ತಿದ್ದಲ್ಲಿ ನಾಳೆ ಇರಲ್ಲ, ನಿಮ್ಗೇನೋ ಮೆಸೇಜ್ ಮಾಡಬೇಕು ಅನ್ಕೋತಾರೆ, ಆಮೇಲೆ ಯಾಕೆ ಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ನೀವು ಮಾತ್ರ ಇವತ್ತೋ ನಾಳೆನೋ ಈ ಒಂದು ಸಿಚುವೇಶನ್ ಅನ್ನುವಂಥದ್ದು ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀರಾ. ಬಟ್ ನಿಮಗೆ ಈ ಪರ್ಸನ್ನೇ ಒಂದು ಹ್ಯಾಪಿನೆಸ್, ಇವರಿದ್ದರೆ ನೀವು ಖುಷಿಯಾಗಿರ್ತೀರಾ, ಅವರಿದ್ದಾಗ ನೀವು ತುಂಬ ನೆಮ್ಮದಿಯಾಗಿದ್ರಿ, ಎಮೋಷನಲಿ ಮೆಂಟಲಿ ತುಂಬಾ ಖುಷಿಯಾಗಿದ್ರಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಯಾವತ್ತೋ ಬರ್ತಾರೆ, ಚೇಂಜ್ ಆಗ್ತಾರೆ ಅನ್ನೋವಂಥದ್ದು ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ನಾನು ನಿಮಗೆ ಬರ್ತಾರಾ ಇಲ್ವಾ ಅಂತ ಹೇಳೋದಕ್ಕಿಂತ ನೆಗೆಟಿವ್ ಎನರ್ಜೀಸ್ ಅನ್ನುವಂಥದ್ದು ಜಾಸ್ತಿ ಇದೆ. ಯಾರೋ ಏನೋ ನಿಮ್ಮ ಪಾರ್ಟ್ನರ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಆ ಒಂದು ಪಾರ್ಟ್ನರಿಂದ ಅಂದರೆ ಥರ್ಡ್ ಪಾರ್ಟಿ ಯಾರಿದ್ದಾರೋ ಅವರು ನಿಮ್ಮ ಪಾರ್ಟ್ನರ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಆದಷ್ಟು ಅವರಿಂದ ನಿಮ್ಮ ಪಾರ್ಟ್ನರ್ನ ಸೇವ್ ಮಾಡ್ಕೊಳ್ಳಿ, ಅವಾಗಷ್ಟೇ ಹೇಳೋದಕ್ಕೆ ಸಾಧ್ಯ. ಯಾಕೆಂದರೆ ಇಲ್ಲಿ ಅವರ ಎನರ್ಜೀಸ್ಗಿಂತ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಬರ್ತಾರಾ ಇಲ್ವಾ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅವರ ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಡೇ ಬೈ ಡೇ. ಅವ್ರು ಇದ್ದಂಗೆ ಇವತ್ತಿದ್ದಂಗೆ ನಾಳೆ ಇಲ್ಲ. ಸೊ ಆದಷ್ಟು ಈ ಪರ್ಸನ್ನ ನೀವು ಚೇಂಜ್ ಮಾಡಬೇಕು ಅಂತ ಅಂದರೆ ಏನಾದರೂ ಸ್ಪೆಲ್ಸ್ ಮಾಡೋದು, ಕ್ರಾಟ್ ಕಟಿಂಗ್ ಮಾಡಿಸೋದು, ಬ್ಲ್ಯಾಕ್ ಟರ್ಮಲಿನ್ನ ನೀವು ವೇರ್ ಮಾಡೋ ಅಂಥದ್ದು, ಪೂಜೆ ಪುನಸ್ಕಾರ ಮಾಡೋವಂಥದ್ದು ಈ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ಈಗ ಯೂನಿವರ್ಸ್ ಕೂಡ ಹೇಳ್ತಾ ಇರೋದು ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ನೀವು ಏನೇ ಒಂದು ಆ್ಯಕ್ಷನ್ ತೊಗೊಳೋದಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ವೆಯ್ಟ್ ಮಾಡಿ, ಆದಷ್ಟು ಬೇಗ ನಿಮ್ಮ ಪರ್ಸನ್ ಸಿಗಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರುವಂತಹ ಸ್ವಿಚ್ ಕೋಡ್ಸ್ನ ಚಾಂಟ್ ಮಾಡೋದು ಅಥವಾ ಬ್ರೇಸ್ಲೆಟ್ಗಳನ್ನ ಹಾಕೋದು, ಈ ಥರದನ್ನೆಲ್ಲ ಮಾಡಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಡೆಫಿನೆಟ್ಲಿ ಇವಾಗ ರೈಟ್ ಟೈಮ್ ಅಲ್ಲ, ಅದ್ರ ಫ್ಯೂಚರಲ್ಲಿ ಇದು ಪಾಸಿಟಿವ್ ಆಗಿ ಆಗುತ್ತೆ. ಯಾವಾಗ ನೀವು ಆ ಒಂದು ಕಾರ್ಡ್ ಕಟ್ ಮಾಡ್ತೀರಾ ಅಥವಾ ಸ್ಪೆಲ್ ಮಾಡಿಸ್ತೀರಾ ಆವಾಗ ನಿಮ್ಮ ಒಂದು ಡೇಸ್ ಅನ್ನುವಂಥದ್ದು ಚೇಂಜ್ ಆಗುತ್ತೆ. ಸೊ ಪಾಸಿಟಿವ್ಗೆ ಹೋಗ್ತೀರಾ ಮತ್ತೆ ನೀವು ಮತ್ತು ನಿಮ್ಮ ಪಾರ್ಟ್ನರ್. ಆ ಒಂದು ಟೈಮ್ಗೆ ವೆಯ್ಟ್ ಮಾಡಿ. ಬಟ್ ಈಗ ಇದು ರೈಟ್ ಟೈಮ್ ಅಲ್ಲ ನೀವೇನೇ ಮಾಡೋದಕ್ಕೂ, ಅಥವಾ ನಿಮ್ಮ ಪರ್ಸನ್ ಇರೋವಂಥ ಸಿಚುವೇಶನ್ ಕೂಡ ರೈಟ್ ಟೈಮ್ ಅಲ್ಲ ಅಥವಾ ಪಾಸಿಟಿವ್ ಅಲ್ಲ. ಯಾರೋ ಇಲ್ಲಿ ನೆಗೆಟಿವ್ ಆಗಿ ಹೋಗ್ತಾ ಇದ್ದೀರಾ. ಒಂದು ರಿಲೇಷನ್ಶಿಪ್ಪಲ್ಲಿ ಒಬ್ಬ ಪರ್ಸನ್ ಇಲ್ಲಿ ನೆಗೆಟಿವ್ ಆಗಿ ಹೋಗ್ತಾ ಇದ್ದೀರಾ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಫ್ಯೂಚರಲ್ಲಿ ಪಾಸಿಟಿವ್ನ ನೋಡೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಯಾರಿಗೆಲ್ಲ ನೀವು ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಅಪ್ಡೇಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಬ್ಲ್ಯಾಕ್ ಟರ್ಮಲಿನ್ ಬ್ರೇಸ್ಲೆಟ್ ಬೇಕು, ಇದು ಬ್ಲ್ಯಾಕ್ ಟರ್ಮಲಿನ್ ಬ್ರೇಸ್ಲೆಟ್. ಸೊ ನೀವು ಇದನ್ನು ಆರ್ಡರ್ ಮಾಡ್ಬೋದು. ಇದು 650 ಆಗುತ್ತೆ. ಆ್ಯಂಡ್ ಇದು ರೋಸ್ ಕ್ವಾರ್ಟ್ಸ್, ಇದು ರಿಲೇಷನ್ಶಿಪ್ಗೆ ಆ್ಯಂಡ್ ಇದು ಪ್ರೊಟೆಕ್ಷನ್ಗೆ. ರೋಸ್ ಕ್ವಾರ್ಟ್ಸ್ ಬೇಕು ಅಂದರೆ ರೋಸ್ ಕ್ವಾರ್ಟ್ಸ್ನೂ ಕೂಡ ನೀವು ರಿಲೇಷನ್ಶಿಪ್ಗೋಸ್ಕರ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್. ಸೊ ಯಾರಿಗೆಲ್ಲ ಬ್ರೇಸ್ಲೆಟ್ ಬೇಕು ನೀವು ಕಮೆಂಟ್ ಅಲ್ಲಾದರೂ ನನಗೆ ಅಪ್ಡೇಟ್ ಮಾಡಿ. ಇಲ್ಲ ಅಂತ ಅಂದರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ನಾನು ನಿಮಗೆ ರೆಸ್ಪಾಂಡ್ ಅನ್ನೋದನ್ನ ಮಾಡ್ತೀನಿ. ವಿತಿನ್ 3 ಡೇಸಲ್ಲಿ ನಿಮ್ಮ ಒಂದು ಮನೆಗೆ ಈ ಒಂದು ಬ್ರೇಸ್ಲೆಟ್ ಅನ್ನೋವಂಥದ್ದು ಬರುತ್ತೆ. ಆ್ಯಂಡ್ ಇದು ನಿಮಗೆ ಪ್ರೊಟೆಕ್ಷನ್ ಆಗಿರ್ಬೋದು, ಪ್ರೀತಿಗಾಗಿರ್ಬೋದು ಅಥವಾ ಮನಿ ಅಟ್ರಾಕ್ಷನ್ ಮಾಡೋದಕ್ಕಾಗಿರ್ಬೋದು ಈ ಒಂದು ಬ್ರೇಸ್ಲೆಟ್ನ ನೀವು ವೇರ್ ಮಾಡಬಹುದು. ಥ್ಯಾಂಕ್ ಯು.